ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಭಾರತದ ಒಂದು ಅವಿಭಾಜ್ಯ ಅಂಗ ಆಗಿರ್ತಕ್ಕಂಥ ಕೇರಳ ರಾಜ್ಯ, ಈ ಕೇರಳ ರಾಜ್ಯ ಎಜುಕೇಷನಲ್ಲಿ, ವಿದ್ಯೆಯಲ್ಲಿ, ಶಿಕ್ಷಣದಲ್ಲಿ ನಂಬರ್ 1 ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೇವೆ. 100% ಲಿಟ್ರಸಿ ಅಂತ ಕೇಳ್ಪಟ್ಟಿದ್ದೀವಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ಉಚಿತವಾದಂತಹ ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ಗೌರ್ನಮೆಂಟ್ ಸ್ಕೂಲ್ಗಳು, ಕಾಲೇಜುಗಳು ಹಾಗೂ ಗೌರ್ನಮೆಂಟ್ ಏಡೆಡ್ ಸ್ಕೂಲ್ ಕಾಲೇಜುಗಳಲ್ಲಿ ಉಚಿತವಾದಂತಹ ಶಿಕ್ಷಣವನ್ನು ಇಂಟ್ರಡ್ಯೂಸ್ ಮಾಡಲಾಗಿದೆ. ಇಡೀ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕೇರಳ ರಾಜ್ಯ ಅಪ್ ಟು ಗ್ರ್ಯಾಜುಯೇಷನ್ ಲೆವೆಲ್, ಬರೀ 12th ಮಾತ್ರ ಅಲ್ಲ, ಅಪ್ ಟು ಗ್ರ್ಯಾಜುಯೇಷನ್ ಲೆವೆಲ್ಲು ಉಚಿತ ಶಿಕ್ಷಣವನ್ನು ಈ ಬಾರಿ ಅವರು ತಮ್ಮ ಬಜೆಟಲ್ಲಿ ಮಂಡನೆಯನ್ನು ಮಾಡಿದ್ದಾರೆ. ಸೊ ಉಚಿತವಾದಂತಹ ಶಿಕ್ಷಣವನ್ನು ಪದವಿಯ ತನಕ ನೀಡಲು ಶಿಕ್ಷಣಕ್ಕೆ ಒತ್ತು ನೀಡಿದಂತಹ ಒಂದು ರಾಜ್ಯ ಅಂತ ಹೇಳಿದರೆ ಅದು ಕೇರಳ ರಾಜ್ಯ ಅಂತ ಅನಿಸಿಕೊಂಡಿದೆ. ಇದು ನಿಜಕ್ಕೂ ಶ್ಲಾಘನೀಯ. ಸೊ ಅಂತಹ ಒಂದು ತೀರ್ಮಾನವನ್ನು ಮಾಡಿದಂತಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೂ ಕೂಡ ನನ್ನ ಒಂದು ನಮನಗಳು ಹಾಗೂ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ. ಯಾಕೆ ಅಂತ ಹೇಳಿದರೆ ನಮ್ಮ ಇತ್ತೀಚಿನ ರಾಜಕೀಯ ಪ್ರವೃತ್ತಿಗಳನ್ನು ನೋಡ್ತಾ ಇದ್ದರೆ ನಮ್ಮ ಕರ್ನಾಟಕದಲ್ಲಿ ನಿಜಕ್ಕೂ ಕೆಲವೊಮ್ಮೆ ಹೇಸಿಗೆಯನ್ನು ಹುಟ್ಟಿಸುವಂತೆ ಆಗುತ್ತೆ. ಕೇವಲ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರುಗಳಲ್ಲಿ ಸ್ಟ್ಯಾಚುಗಳು, ವಿಗ್ರಹಗಳು, ಸ್ಮಾರಕಗಳ ಹೆಸರಿನಲ್ಲಿ ಮಾರಣ ಹೋಮಗಳಾಗ್ತಾ ಇದ್ದಾವೆ, ಕೊಲೆಗಳಾಗ್ತಾ ಇದೆ, ಇಲ್ಲದ ಸಲ್ಲದ ಚರ್ಚೆಗಳು ನಡೀತಾ ಇದೆ. ಇದರಿಂದ ಸಮಾಜದಲ್ಲಿ ಶಾಂತಿ ಕದಡುತ್ತಾ ಇದೆ. ಇದೆಲ್ಲವನ್ನು ಬದಿಗಿರಿಸಿ ಶಿಕ್ಷಣವನ್ನು ನೀಡುವಲ್ಲಿ ಪ್ರಾಶಸ್ತ್ಯವನ್ನು ಕೊಟ್ಟು ಶಿಕ್ಷಣದ ಮಹತ್ವವನ್ನು ಅರಿತು ಮಕ್ಕಳಿಗೆ ಪದವಿಯವರೆಗೂ ಶಿಕ್ಷಣ ಉಚಿತವಾಗಿ ನೀಡುವಂತಹ ಒಂದು ನೋಬಲ್ ಕಾಸ್ ಅಥವಾ ನೋಬಲ್ ರೀಸನ್ ಅಂತ ನಾವೇನು ಕರಿತೀವಿ, ಅದಕ್ಕೆ ಒತ್ತನ್ನು ನೀಡಿದಂತಹ ರಾಜ್ಯ ನಿಜಕ್ಕೂ ಮಾದರಿ ಅಂತ ನಾವು ತಿಳಿದುಕೊಳ್ಳಬಹುದಾಗಿದೆ. ಯಾಕಂದರೆ ಮನುಷ್ಯನಿಗೆ ಈಗ ನೋಡಿ, ಓದೋದಕ್ಕೆ ಊಟ ಫ್ರೀ ಕೊಡ್ತೀವಿ, ಮೊಟ್ಟೆ ಫ್ರೀ ಕೊಡ್ತೀವಿ, ವಸ್ತ್ರ ಕೊಡ್ತೀವಿ, ಶೂ ಕೊಡ್ತೀವಿ, ಅದೆಲ್ಲ ಸರಿ, ಅದೆಲ್ಲ ಕೊಡಲಿ. ಇದೆಲ್ಲದಕ್ಕಿಂತ ಮುಖ್ಯವಾದದ್ದು ಶಿಕ್ಷಣ. ಆದ್ದರಿಂದ ಈ ಪದವಿಯವರೆಗೂ ಹೈಯರ್ ಎಜುಕೇಷನ್ ಅಂತ ನಾವೇನು ಕರಿತೀವಿ, ಉನ್ನತ ವ್ಯಾಸಂಗ ಮಾಡಲಿಕ್ಕೆ, ಉನ್ನತ ಶಿಕ್ಷಣವನ್ನು ಪಡೆಯಲಿಕ್ಕೆ ಅವಕಾಶವನ್ನು ನೀಡಬೇಕಾಗಿದೆ. ಸೊ ಇಂತಹ ನಿಟ್ಟಿನಲ್ಲಿ ಕೇರಳ ರಾಜ್ಯ ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನ ನಿಜಕ್ಕೂ ಶ್ಲಾಘನೀಯ. ಶಿಕ್ಷಣದ ಮಹತ್ವವನ್ನು ಅರಿತವರಿಗೆ ಅದರ ಬೆಲೆ ಗೊತ್ತಿರುತ್ತೆ. ಯಾಕೆಂದರೆ ಶಿಕ್ಷಣ ನೀಡಿದರೆ ನಾವು ಏನನ್ನು ಬಯಸುತ್ತೀವೋ ಅದೆಲ್ಲವನ್ನು ಪಡೆಯುವಂತಹ ಶಕ್ತಿ ನಮ್ಮದಾಗುತ್ತೆ. ಅದನ್ನು ಬಿಟ್ಟು ಶಿಕ್ಷಣವನ್ನು ಲೋ ಲೆವೆಲಲ್ಲಿ ಮೊಟಕುಗೊಳಿಸಿ ಬರೀ ನಾನು ಬಿಸಿ ಊಟ ಕೊಡ್ತೀನಿ, ಅದು ಕೊಡ್ತೀನಿ ಅಂದರೆ ಆಗೋದಿಲ್ಲ. ಅದು ಹೈಯರ್ ಎಜುಕೇಷನ್ ತನಕ ಕೊಡುವ ಮುಖಾಂತರ ಮಾದರಿ ರಾಜ್ಯ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಆದ್ದರಿಂದ ನಮ್ಮ ರಾಜ್ಯಗಳಲ್ಲಿಯೂ ಕೂಡ ಈ ರೀತಿಯಾಗಿ ಬರಲಿ. ಎಲ್ಲ ಒಂದು ವಿದ್ಯಾರ್ಥಿಗಳು ಕೂಡ ಬಡವ, ಬಲ್ಲಿದ, ಶ್ರೀಮಂತ, ಜಾತಿ, ಮತ, ಧರ್ಮ ಇದು ಯಾವುದರ ಒಂದು ಗೊಡವೆ ಇಲ್ಲದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಸಮಾನವಾದಂತಹ ಒಂದು ಶಿಕ್ಷಣ, ಉನ್ನತವಾದಂತಹ ಶಿಕ್ಷಣ ಸಿಗುವಂತಾಗಲಿ. ಕೇರಳ ರಾಜ್ಯದ ಮಾದರಿಯನ್ನು ಕರ್ನಾಟಕದಲ್ಲಿಯೂ ಅನುಸರಣೆ ಮಾಡಲಿ. ಸೊ ಅದಕ್ಕೆ ಬೇಕಾದಂತಹ ಒಂದು ರೂಪುರೇಷೆಗಳನ್ನು ಸರ್ಕಾರ ಮಾಡಿಕೊಳ್ಳಲಿ. ಅದನ್ನು ಬಿಟ್ಟು ಕೇಳದೆ ಹೋದರೂ ಉಚಿತ ಬಸ್ ಕೊಡ್ತೀನಿ, 2,000 ರೂಪಾಯಿ ಕೊಡ್ತೀನಿ, ಈ ಥರ ಮಾಡೋದ್ರ ಬದಲು ಮಕ್ಕಳಿಗೆ ಎಜುಕೇಷನ್ ಕೊಟ್ಬಿಟ್ರೆ ಅವರಿಗೆ ಶಿಕ್ಷಣ ಇದ್ದರೆ ಎಲ್ಲವನ್ನು ಸಂಪಾದಿಸಿಕೊಳ್ಳುವಂಥ ಆತ್ಮವಿಶ್ವಾಸ, ಸ್ಥೈರ್ಯ, ಧೈರ್ಯ ಬರ್ತಾ ಹೋಗುತ್ತೆ ಎಂಬುವಂತಹ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.